ಇವತ್ತು ನನ್ನ ಫ್ರೆಂಡ್ ಕುರಿಗಳನ್ನ ವ್ಯಾಪಾರ ಮಾಡಕ್ಕೆ ಇವರೆಲ್ಲ ಕೂಡ ಬಂದಿದ್ರು. ನಾನು ಬೆಳಗ್ಗೆ ಎದ್ದು ನಮ್ಮ ಹಸುಗಳ ಹತ್ರ ಬಂದ್ರೆ ನಮ್ಮ ಹಸು ಕಟ್ಟಿರೋ ಗೂಟ ಹಸುನೆ ಕಿತ್ಕೊಂಡು ಹಸು ಅಲ್ಲೇ ನಿಂತ್ಕೊಂಡಿತ್ತು. ನಾನು ಅದೇ ಗೂಟ ಕಿತ್ಕೊಂಡು ಅದೇ ಪ್ಲೇಸ್ ಇಟ್ಬಿಟ್ಟು ಕಲ್ ತಗೊಂಡು ಪಟ ಪಟ ಅಂತ ಹೊಡೆದು ಆಮೇಲೆ ಅಲ್ಲಾಡ್ಸ್ ನೋಡಿದ್ರೆ ಜುಮ್ ಅನ್ನಲ್ಲ ಆ ತರ ಕೂಡ ಕುತ್ಕೊಂಡಿತ್ತು ಗೂಟ. ಅಲ್ಲಿಂದ ಮೇಕೋ ಹೋಗ್ತಾ ಇದ್ರೆ ನನ್ನ ಫ್ರೆಂಡ್ ಶೆಡ್ ಹತ್ರ ಇಷ್ಟು ಗಾಡಿಗಳು ಕೂಡ ನಿಂತಿದ್ವು. ಏನಂತ ಒಳಗಡೆ ಹೋಗಿ ನೋಡಿದ್ರೆ ಇವರೆಲ್ಲ ಕುರಿಗಳ ವ್ಯಾಪಾರ ಮಾಡಕ್ ಬಂದಿದ್ರಂತೆ. ಅಲ್ಲ ಚೇರ್ಗೆಲ್ಲ ಕುರಿ ವ್ಯಾಪಾರ ಮಾಡ್ರಿ. ಅವರು ಮರಿಗಳು ಈ ತರ ಚೆಕ್ ಮಾಡ್ಬಿಟ್ಟು ಎಷ್ಟು ಹೇಳ್ತೀರಿ ವ್ಯಾಪಾರ ಅಂತ ಕೇಳಿದ್ರು. ಅದಕ್ಕೆ ನನ್ನ ಫ್ರೆಂಡ್ 11,000 ಹೇಳ್ತಾ ಇದೀನಿ ಅಂತ ಹೇಳಿದಕ್ಕೆ ಅವರು ಇಲ್ಲ ಆಗಲ್ಲ 8,500 ಕೇಳಿದ್ರು. ನನ್ನ ಫ್ರೆಂಡ್ ಲಾಸ್ಟ್ 10,000 ಆದ್ರೆ ಕೊಡ್ತೀನಿ ಅಂತಂದ್ರು. ಅವ್ರಿಬ್ರಿಗೆ ವ್ಯಾಪಾರ ಇರಲಿಲ್ಲ. ಅದಕ್ಕೆ ಅವ್ರ ಮನೆ ಕಡೆ ಹೋದ್ರು. ಇವಾಗ ಯಾರಾದ್ರೂ ರೈತರು ವಿಡಿಯೋ ನೋಡ್ತಾ ಇದ್ರೆ ಈ ಕುರಿ ಮರಿಗಳಿಗೆ ಎಷ್ಟು ಬಾಳಬಹುದು ಎಷ್ಟು ಕೊಡಬಹುದು ಈ ಕುರಿ ಮರಿಗಳಿಗೆ ಅಂತ ಒಂದು ಕಮೆಂಟ್ ಮಾಡಿ. ಅಲ್ಲಿಂದ ಸೂಪರ್ ನೇಪರ್ಗೆ ಬರೋಣ ಅಂತ ನಮ್ಮ ಹೊಲದತ್ರಕ್ಕೆ ಬಂದ್ರೆ ಅವಾಗಿಂದ ನಿಧಾನಕ್ಕೆ ಬೀಳ್ತಾ ಇರೋ ಮಳೆ ಒಂದೇ ಸಲ ಜೋರಾಗಿ ಸ್ಟಾರ್ಟ್ ಆಗೋಯ್ತು. ಅದಕ್ಕೆ ಓಡೋಗ್ಬಿಟ್ಟು ಒಂದು ಮರದ ಕೆಳಗಡೆ ನಿಂತ್ಕೊಂಡೆ. ಯಾವ್ದೋ ಚೀಲ ಸಿಕ್ತು, ಅದನ್ನೇ ಮೇಲಕ್ಕೆ ಹಾಕೊಂಡು ಹೋಗೋ ಮೇಕೋ ಇದು ಹೆಂಗೆ ನಾವು ಟೆಕ್ನಾಲಜಿಯ. ನನಗೆ ತುಂಬಾ ಜನ ಹೈನುಗಾರಿಕೆ ಸ್ಟಾರ್ಟ್ ಮಾಡ್ಬೇಕಂತ ಇದೀವಿ. ಒಬ್ರು ಆ ಕೆಲಸ ಆರಾಮಾಗಿ ಇರುತ್ತಲ್ವಾ ಅಂತ ಕೇಳಿದೀರಾ. ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಹೈನುಗಾರಿಕೆ ಮಾಡ್ಬೇಕಂದ್ರೆ ತುಂಬಾ ಕಷ್ಟಪಡಬೇಕು. ಆದ್ರೂ ನಾನು ಯಾಕೆ ಹೈನುಗಾರಿಕೆ ಮಾಡ್ತಾ ಇದೀನಿ ಅಂದ್ರೆ ಹಸು ಸಾಗಾಣಿಕೆಯಲ್ಲಿ ಕಷ್ಟ ಇರ್ಬೋದು, ಆದ್ರೆ ನೆಮ್ಮದಿ ಮಾತ್ರ 100% ಇದೆ. ಈ ಮಾತು ನಿಜ ಅನ್ನೋರು ಒಂದು ಲೈಕ್ ಮಾಡಿ. ಮಳೆಯಲ್ಲಿ ಕೊಯ್ದಿರೋ 2 ಅವರೇನೋ ಗಾಡಿ ಮೇಲೆ ಹಾಕೊಂಡು ಸೀದಾ ಮನೆ ಕಡೆ ಬಂದು ಮನೆಯಲ್ಲಿ ಹಾಕ್ಬಿಟ್ಟು ಮನೆ ಹತ್ರ ಬಂದ್ರೆ ನಮ್ಮ ನಾಟಿ ಕೋಳಿ ಸಾಂಬಾರು ರಾಗಿ ಮುದ್ದೆ ಮಾಡಿದ್ರು. ಅದನ್ನೆಲ್ಲ ತಿಂದು ಮಲ್ಕೊಂಡು ಸಾಯಂಕಾಲ ಹಾಲು ಎತ್ಕೊಂಡು ಡೈರಿ ಹತ್ರಕ್ಕೆ ಬಂದೆ. ಚಂಬಾಗ್ ತಂದಿದೀಯಾ ಹಾಲು? ಅವು ಕುಡ್ದಾಗಲ್ಲ ಅಂದಿದ್ದಕ್ಕೆ ಅವರು ಹಾಲು ನನ್ನವಲ್ಲ ಅಂತಂದ್ರು. ಯಾರು ಇದಕ್ಕಿದಂಗೆ ಮಳೆ ಸ್ಟಾರ್ಟ್ ಆಗುತ್ತೆ. ಇನ್ನೇನ್ ಮಾಡಕ್ಕಾಗಲ್ಲ ಅಂತ ಅಲ್ಲೇ ಒಳಗಡೆ ಕೂತ್ಕೊಂಡಿದ್ರೆ ನಮ್ಮ ಪೆಪ್ಸಿ ಹಚ್ಚಿ ಕೂಡ ಅಲ್ಲೇ ಕುತ್ಕೊಂಡಿದ್ರು. ಹಂಗೆ ಅವ್ರು ಹೇಳೋ ಮಾತುಗಳಿಗೆ ಎಲ್ಲ ಬಿದ್ದು ನೋಗ್ತಾ ಇದ್ರು. ಯಾಕೆ ಅಂತಂದ್ರೆ ಇಲ್ಲಿ ನಾರಾಜಪ್ಪ ಅಂತ ಅವನೇ ಈಗಿತ್ತ ಬೆಳೆ ಬೆಳೆದ್ಬಿಟ್ಟು ಜೋಳ ನೆತ್ತಿ ಮೇಲೆ ಹಾಕೊಂಡು ಸುಮ್ಮನೆ ಬಾಯಿ ಇಟ್ಕೊಂಡು ದೊಡ್ಡ